ಮೊದಲನೇದು ಹೈಕಮಾಂಡ್ ಈ ವಿಚಾರವಾಗಿ ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದೇ ಗೊತ್ತಿಲ್ಲದೆ ಇದ್ದಾಗ ಎ ಆದರೆ ಹೇಗೆ, ಬಿ ಆದರೆ ಹೇಗೆ, ಸಿ ಆದರೆ ಹೇಗೆ ಅನ್ನುವಂಥ ಪ್ರಶ್ನೆಗಳು ಬಹುಶಃ ಉದ್ಭವ ಆಗೋದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಸಿದ್ದರಾಮಯ್ಯನವರು, ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು, ಹಾಗೆ ಅನೇಕರು ನಾವುಗಳು ಎಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲರೂ ನಮ್ಮ ಪಕ್ಷದ ನಾಯಕರು. ಅಲ್ಟಿಮೇಟ್ಲಿ ಪಕ್ಷವನ್ನು ಯಾರು ನಡೆಸಬೇಕು, ಸರ್ಕಾರವನ್ನು ಯಾರು ನಡೆಸಬೇಕು, ಸೊ ಯಾರು ವಿಧಾನ ಪರಿಷತ್ನಲ್ಲಿರಬೇಕು, ಅಸೆಂಬ್ಲಿನಲ್ಲಿರಬೇಕು, ಲೋಕಸಭೆಯಲ್ಲಿ ಇರಬೇಕು, ರಾಜ್ಯಸಭೆಯಲ್ಲಿ ಇರಬೇಕು ಅನ್ನೋದನ್ನು ತೀರ್ಮಾನ ಮಾಡುವಂಥ ಸೊ ಎಲ್ಲ ಅಧಿಕಾರ ಇರುವಂಥದ್ದು ಹೈಕಮಾಂಡ್. ಸೊ ಹಾಗಾಗಿ ಯಾವುದೇ ವಿಚಾರದಲ್ಲೂ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನವನ್ನು ನಾವೆಲ್ಲರೂ ಸಹ ಅತ್ಯಂತ ಮನಸ್ಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡ್ತಕ್ಕಂಥವ್ರು. ಯಾಕಂದರೆ ಪಕ್ಷದಲ್ಲಿ ಶಿಸ್ತಿಲ್ಲದೆ ಆದರೆ, ಪಕ್ಷ ನಿಷ್ಠೆ ಇಲ್ಲದೆ ಇದ್ದರೆ ಸೊ ಅನೇಕ ಸಂದರ್ಭದಲ್ಲಿ ಪಕ್ಷದ ಬೆಳವಣಿಗೆ ಕುಂಠಿತ ಆಗುತ್ತೆ ಅನ್ನೋದರ ಅರಿವಿರ್ತಕ್ಕಂಥದ್ದು. ನಾನು ಇಷ್ಟೇ ಹೇಳ್ತೇನೆ, ಬಹುಶಃ ಹೈಕಮಾಂಡ್ ಯಾವುದೇ ವಿಚಾರಕ್ಕೆ ಹೈಕಮಾಂಡ್ನ ತೀರ್ಮಾನವೇ ಅಂತಿಮ. ಆ ತೀರ್ಮಾನದ ರೀತಿಯಲ್ಲಿ ಪಕ್ಷದ ಕಾರ್ಯಕರ್ತರಿರ್ಬೋದು, ನಾಯಕರಿರ್ಬೋದು, ಎಲ್ಲರೂ ಸಹ ಅದನ್ನು ಫಾಲೋ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ.